ನನ್ನ ದೇಶ ಭಾರತ ಕನ್ನಡ ಪ್ರಬಂಧ. ಪೀಠಿಕೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗದಪಿ ಗರಿಯಸಿ. ಅಂದರೆ ಹೆತ್ತ ತಾಯಿ ಮತ್ತು ಹುಟ್ಟಿದ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದುದು. ದಕ್ಷಿಣ ಏಷ್ಯಾದಲ್ಲಿರುವ ಭಾರತವು ನನ್ನ ಹೆಮ್ಮೆಯ ಮಾತೃಭೂಮಿ. ಭರತ ಚಕ್ರವರ್ತಿಯು ಆಳಿದ ಈ ಪುಣ್ಯ ಭೂಮಿಗೆ ಭಾರತ ಎಂಬ ಹೆಸರು ಬಂದಿದೆ. ಇದನ್ನು ಇಂಡಿಯಾ ಮತ್ತು ಹಿಂದೂಸ್ತಾನ್ ಎಂದೂ ಕರೆಯುತ್ತಾರೆ. ಜಗತ್ತಿನ ಅತ್ಯಂತ ಪುರಾತನ ಹಾಗೂ ಭವ್ಯ ಸಂಸ್ಕೃತಿಯನ್ನು ಹೊಂದಿರುವ ಭಾರತವು ಇಂದು ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಪ್ರಜಾಪ್ರಭುತ್ವ ದೇಶವಾಗಿದೆ. ವಿಷಯ ವಿವರಣೆ. ಭಾರತವು ಭೌಗೋಳಿಕವಾಗಿ ಅತ್ಯಂತ ಸುಂದರವಾದ ದೇಶವಾಗಿದೆ. ನಮ್ಮ ದೇಶದ ಉತ್ತರಕ್ಕೆ ಹಿಮದಿಂದ ಆವೃತವಾದ ಭವ್ಯ ಹಿಮಾಲಯ ಪರ್ವತವಿದ್ದರೆ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ, ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಮತ್ತು ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರಗಳಿವೆ. ಮೂರು ಕಡೆ ಸಮುದ್ರವಿರುವುದರಿಂದ ಇದನ್ನು ದ್ವೀಪಕಲ್ಪ ಎಂದು ಕರೆಯುತ್ತಾರೆ. ಗಂಗಾ, ಯಮುನಾ, ಬ್ರಹ್ಮಪುತ್ರ, ಗೋದಾವರಿ, ಕೃಷ್ಣ ಮತ್ತು ಕಾವೇರಿಯಂತಹ ಪವಿತ್ರ ನದಿಗಳು ನಮ್ಮ ದೇಶದ ನೆಲವನ್ನು ಸುಜಲಾಂ ಸುಫಲಾಂ ಮಾಡಿವೆ. ಭಾರತದ ಅತ್ಯಂತ ದೊಡ್ಡ ವೈಶಿಷ್ಟ್ಯವೆಂದರೆ ಇಲ್ಲಿನ ವೈವಿಧ್ಯತೆಯಲ್ಲಿ ಏಕತೆ. ನಮ್ಮ ದೇಶದಲ್ಲಿ ನೂರಾರು ಭಾಷೆಗಳು, ವಿವಿಧ ಧರ್ಮಗಳು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಬೌದ್ಧ, ಜೈನ, ವಿಭಿನ್ನ ಆಚರಣೆಗಳು ಮತ್ತು ವಿವಿಧ ಉಡುಪು ಖಾದ್ಯ ಪದ್ಧತಿಗಳಿವೆ. ಆದಾಗ್ಯೂ ನಾವೆಲ್ಲರೂ ಭಾರತೀಯರು ಎಂಬ ಭಾವನೆಯಿಂದ ನಾವೆಲ್ಲರೂ ಒಂದಾಗಿ ಬಾಳುತ್ತಿದ್ದೇವೆ. ಭಿನ್ನ ಸಂಸ್ಕೃತಿಗಳ ಈ ಸೌಹಾರ್ದತೆಯೇ ಭಾರತದ ಜೀವಾಳ. ಭಾರತವು ಜ್ಞಾನಿಗಳಿಗೆ, ವೀರರಿಗೆ ಮತ್ತು ಸಂತರ ತವರೂರಾಗಿದೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಂತಹ ಮಹನೀಯರು ಹುಟ್ಟಿದ ನಾಡಿದು. ಸ್ವಾತಂತ್ರ್ಯದ ನಂತರ ಭಾರತವು ವಿಜ್ಞಾನ, ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ಇಸ್ರೋ ಕ್ಷೇತ್ರದಲ್ಲಿ ಜಗತ್ತೇ ಮೆಚ್ಚುವಂತಹ ಸಾಧನೆ ಮಾಡಿದೆ. ಗಣಿತ, ಯೋಗ ಮತ್ತು ಆಯುರ್ವೇದವನ್ನು ಜಗತ್ತಿಗೆ ನೀಡಿದ ಕೀರ್ತಿ ನಮ್ಮ ಭಾರತಕ್ಕಿದೆ. ರಾಷ್ಟ್ರೀಯ ಲಾಂಛನಗಳು. ನಮ್ಮ ದೇಶದ ರಾಷ್ಟ್ರಧ್ವಜ ತ್ರಿವರ್ಣ ಧ್ವಜ, ರಾಷ್ಟ್ರಗೀತೆ ಜನಗಣ ಮನ ಮತ್ತು ರಾಷ್ಟ್ರೀಯ ಪ್ರಾಣಿ ಹುಲಿ ಹಾಗೂ ರಾಷ್ಟ್ರೀಯ ಪಕ್ಷಿ ನವಿಲು ನಮ್ಮ ಹೆಮ್ಮೆಯ ಸಂಕೇತಗಳಾಗಿವೆ. ಉಪಸಂಹಾರ. ಮೇರಾ ಭಾರತ್ ಮಹಾನ್, ನನ್ನ ಭಾರತ ಮಹಾನ್ ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ. ಇಂತಹ ಪುಣ್ಯ ಭೂಮಿಯಲ್ಲಿ ಜನಿಸಿದ ನಾವೇ ಧನ್ಯರು. ದೇಶದ ಉತ್ತಮ ಪ್ರಜೆಯಾಗಿ ದೇಶದ ಕಾನೂನನ್ನು ಗೌರವಿಸುತ್ತಾ ಭಾರತವನ್ನು ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠ ದೇಶವನ್ನಾಗಿ ಮಾಡುವುದು ಇಂದಿನ ವಿದ್ಯಾರ್ಥಿಗಳಾದ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಧನ್ಯವಾದಗಳು.